ಮಾಯಾ, ಯಾಕೆ ಈ ಪ್ರಶ್ನೆ ಅಂತ ಗೊತ್ತಾಗ್ಲಿಲ್ವಲ್ಲ? ಮಾವ, ಕ್ಷಮಿಸೋ ಗುಣ ನಿಮ್ಮಲ್ಲಿದೆ ಅಂದಮೇಲೆ ನೀವು ಯಾಕೆ ಮಾವ ಬೆಳ್ಳಿನ ಕ್ಷಮಿಸ್ತಿಲ್ಲ? ಬೆಳ್ಳಿ ಎಂತ ಮುಗ್ದೆ ಅಂತ ನಿಮಗೂ ಗೊತ್ತು. ಅವಳು ದೇವ್ರಿಗಿಂತ ಜಾಸ್ತಿ ನಿಮ್ಮನ್ನೇ ಆರಾಧಿಸೋದು. ನಿಮಗೂ ಯಾವುದೇ ವಿಚಾರದಲ್ಲೂ ತಪ್ಪು ಮಾಡಿಲ್ಲ ಅನ್ಸಿದ್ಮೇಲೆ ನೀವು ಬೆಳ್ಳಿನ ಕ್ಷಮಿಸ್ಬೋದಲ್ವಾ ಮಾವ? ಇವತ್ತೇನಿದು ಗರುಡನ ಬಾಯಲ್ಲಿ ನಾದಸ್ವರ ಕೇಳಿ ಬರ್ತಾ ಇದೆ? ಮಮತಾ ಸುಮ್ಮನಿರು. ಈ ಮನೇಲಿ ತುಂಬ ಜನರ ಜೊತೆ ನಾನು ತುಂಬ ನಿಷ್ಠುರವಾಗಿ ನಡ್ಕೊಂಡಿದ್ದೀನಿ, ಎಸ್ಪೆಷಲಿ ಬೆಳ್ಳಿ ಜೊತೆ. ಇಂಥ ವಿಷಯ ಅಂತ ಇಲ್ಲ, ಮದುವೆ ವಿಚಾರದಲ್ಲಿ, ಪೂಜೆ ವಿಚಾರದಲ್ಲಿ, ನೀವು ಅವಳಿಗೆ ಕೊಟ್ಟಿರೋ ಉಂಗುರದ ವಿಚಾರದಲ್ಲಿ. ನಾನು ತುಂಬ ಕೆಟ್ಟದಾಗಿ ನಡ್ಕೊಂಡಿದ್ದೀನಿ ಮಾವ. ಮೋಸ್ಟ್ಲಿ ಅದಕ್ಕೆ ಏನೋ ದೇವರು ನನಗೆ ಕಣ್ಣು ಕಾಣದೇ ಇರೋ ಹಾಗೆ ಮಾಡಿಬಿಟ್ಟ. ಮಾಯಾ, ಯಾಕೆ ಹಾಗೆಲ್ಲ ಯೋಚನೆ ಮಾಡ್ತಿದ್ಯಾ? ಕಣ್ಣು ಕಿಡಿ ಹಾರಿ ಆಗಿದೆ ಅಷ್ಟೇ, ಮತ್ತೆ ಕಣ್ಣು ಬರುತ್ತೆ ಅಂತ ಡಾಕ್ಟರ್ ಹೇಳಿದಾರಲ್ಲ. ಅದು ಒಂದು ರೀತಿ ನನಗೆ ಪಾಠ ಕಲಿಸೋಕೆ ಅಂತಲೇ ದೇವ್ರು ಮಾಡಿರ್ಬೋದಲ್ವ ಮಾವ? ನಾನು ಮಾಡಿರೋ ಅಷ್ಟು ಪಾಪಕ್ಕೆ ಸರಿಯಾದ ಶಿಕ್ಷೆ ಕೊಟ್ಟಿದ್ದಾನೆ. ಅದಕ್ಕೆ ನನ್ನಿಂದ ಅಪ್ಪನಿಂದ ಬೆಳ್ಳಿಗಾಗಿರೋ ಅನ್ಯಾಯಕ್ಕೆ ಪ್ರಾಯಶ್ಚಿತ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಆ ಉಂಗುರದ ಬಾಕ್ಸ್ ಕೊಡಿ. ಹಾ ಮಾಯಾ, ಬೆಳ್ಳಿಗೆ ಅಂತ ನಾನು ಮಾಡಿಸ್ಕೊಂಡು ಬಂದಿದ್ದು ಉಂಗುರ ಮಾವ. ನನಗೆ ನಿಮ್ಮ ಮೇಲೆ ಇದ್ದಿದ್ದು ಪ್ರೀತಿ ಅಂತ ಹೇಳ್ಬೋದು, ಇಲ್ಲ ಪೊಸೆಸಿವ್ನೆಸ್ ಅಂತಾನೆ ಹೇಳ್ಬೋದು. ಆದರೆ ಅವತ್ತು ಬೆಳ್ಳಿ ಕೈಲಿದ್ದಿದ್ದು ಉಂಗುರನ ನಾನು ಫೋರ್ಸ್ ಮಾಡಿ ಕಿತ್ಕೊಂಡೆ. ಪಾಪ ಬೆಳ್ಳಿ ಅವತ್ತು ನನ್ನಿಂದ ಎಷ್ಟು ಹತ್ತಿರ್ತಾಳೆ ಅಂತ ನೆನೆಸ್ಕೊಂಡ್ರೆ ಮನ್ಸಿಗೆ ತುಂಬ ನೋವಾಗುತ್ತೆ ಮಾವ. ಯಾಕೆ ಇಷ್ಟೆಲ್ಲ ಕೇಳ್ತಿದ್ಯಾ ಅಂತ ನನಗೆ ಈಗ ಗೊತ್ತಾಯ್ತು. ನೀನು ತಂದಿರೋ ಉಂಗುರನ ಅವಳು ಬೆಳಗಾಕ್ಬೇಕು ಅಂದ್ಕೊಂಡಿದ್ಯಾ ಅಷ್ಟೇ ತಾನೇ? ಅದಕ್ಕೆ ನಂದೇನು ಅಬ್ಜೆಕ್ಷನ್ ಇಲ್ಲ, ಹಾಕು. ಆ್ಯಕ್ಚುಲಿ ಅಬ್ಜೆಕ್ಷನ್ ಏನೂ ಇಲ್ಲ ಅಂತ ನನಗೆ ಗೊತ್ತು ಮಾವ. ಆದರೆ ನನಗೆ ಬೇಕಾಗಿರೋದು ನಿಮ್ಮ ಒಪ್ಪಿಗೆ. ಈ ಉಂಗುರನ ಬೆಳ್ಳಿ ಬೆರಳಿಗೆ ನೀವೇ ಹಾಕಬೇಕು. ಹಾಕ್ತೀರಾ ಮಾವ? ಇದುವರೆಗೂ ಬೆಳ್ಳಿನ ಹೇಗೆ ನೋಡ್ಕೊಂಡಿದ್ದೀನಿ ಅಂತ ಮನೆಯವ್ರೆಲ್ರಿಗೂ ಗೊತ್ತು. ಅಷ್ಟಕ್ಕೆ ಅವಳು ನನ್ನ ತಲೆ ಮೇಲೆ ಹತ್ತು ಕೂತಿದ್ದಾಳೆ. ನೀನು ಹೇಳ್ದೆ ಅಂತ ಏನಾದರೂ ಉಂಗುರ ತೋರಿಸಿದ್ರೆ ಅಷ್ಟೇ ಕತೆ. ಮಾವ ಏನು ಹೇಳಿದ್ರು ಕೇಳ್ತಾರೆ ಅಂತ ಅವಳ ಮನಸ್ಸಲ್ಲಿ ಬೇರೆಯವ್ರು ಬಿಡುತ್ತೆ. ಮುಂದೆ ಇದೇ ರೀತಿ ಹಠ ಮಾಡ್ತಾಳೆ. ತಾನು ಹೇಳಿದ ವಿಚಾರ ನಡೆಯುತ್ತೆ ಅಂದರೆ ಯಾವ ಮನುಷ್ಯನೂ ಬದಲಾಗೋದಿಲ್ಲ. ಮದುವೆ ವಿಚಾರದಲ್ಲಿ ಇದೇ ರೀತಿ ಹಠ ಮಾಡಿದ್ರೆ ಅವಳು ಮದುವೆ ಮಾಡೋಕ್ಕಾಗಲ್ಲ. ಅದು ಬಿಡು ಮಾಯಾ, ಅವತ್ತು ಚಿಕ್ಕಮ್ಮನ ವಿರುದ್ಧ ಮಾತಾಡಿದ ಪ್ರತಿಯೊಂದು ಮಾತು ನನ್ನ ಮನಸ್ಸಲ್ಲಿ ಇನ್ನೂ ಹಾಗೇ ಇದೆ. ಅದನ್ನ ಚಿಕ್ಕಮ್ಮ ಮರ್ತಿರ್ಬೋದು, ನಾನು ಮರ್ತಿಲ್ಲ. ಬೆಳ್ಳಿಗೆ ಉಂಗುರ ತೊಡ್ಸೋಕ್ಕೆ ನನ್ನಿಂದ ಸಾಧ್ಯ ಇಲ್ಲ.
ಎಲ್ಲ ಅರ್ಥ ಆಗುತ್ತೆ ಮಾವ. ಆದರೆ ಈ ಉಂಗುರ ತೊಡಿಸೋ ವಿಚಾರನ ನಾನು ಪರಿಹಾರದ ಥರ ನೋಡ್ತಿದ್ದೀನಿ, ದೇವ್ರಿಗೆ ಒಪ್ಸೋ ಕಾಣಿಕೆ ಥರ ನೋಡ್ತಿದ್ದೀನಿ. ನನಗೆ ದೃಷ್ಟಿ ಬರುತ್ತೆ ಅಂದರೆ ನೀವು ನನಗೋಸ್ಕರ ಇಷ್ಟು ಮಾಡಲ್ವಾ ಮಾವ? ಅಯ್ಯೋ ಇದೇನಿದು, ಇದ್ದಕ್ಕಿದ್ದಾಗ ಇಷ್ಟೊಂದು ಮಿತ್ತು ಮಾತಾಡ್ತಾ ಇದ್ದಾರೆ, ನೀನೇ ಕೇಳಿಸ್ತಾ ಇದೆಯಾ? ಏನು ಮಮತಾ, ನಿಂಗೆ ಅಷ್ಟು ಗೊತ್ತಾಗಲ್ವಾ? ಮುತ್ತು ಮಾವಂಗೆ ನನಗೆ ಉಂಗುರ ಹಾಕಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಮೆತ್ತಗೆ ಮಾತಾಡ್ತಿದ್ದಾರೆ. ಈ ಪರಿಹಾರ ಕಾಣಿಕೆ ಒಪ್ಸೋದ್ನೆಲ್ಲ ನೀನು ಮಾಡಲ್ವಲ್ಲ ಮಾಯಾ? ದೇವರು ನಮ್ಮ ದಡ್ತನ ಮೀರಿದಾಗ ಈ ರೀತಿ ಎಲ್ಲ ಬುದ್ಧಿ ಹೇಳೋಕೆ ನೋಡ್ತಾನೆ ಮಾವ. ಆಗ ಅವ್ನ ನಡೆನ ಅರ್ಥ ಮಾಡಿಕೊಂಡು ನಾವು ಸರಿಯಾದ ದಾರಿಲಿ ನಡಿಬೇಕು. ಅದಕ್ಕೆ ನಿಮ್ಮ ಕೈಯಲ್ಲಿ ಬೆಳ್ಳಿಗೆ ಉಂಗುರ ಹಾಕಿಸಿ ಅವಳಿಗೆ ಮಾಡಿರೋ ಗಾಯಕ್ಕೆ ಈ ರೀತಿ ಔಷಧಿ ಹಚ್ಚಿ ವಾಸಿ ಮಾಡೋಣ ಅಂದ್ಕೊಂಡಿದ್ದೀನಿ. ಈ ರೀತಿ ಮಾಡಿದ್ರೆ ನನ್ನ ಆಪರೇಷನ್ ಚೆನ್ನಾಗಾಗಿ ನನ್ನ ಕಣ್ಣಿನ ದೃಷ್ಟಿ ಮತ್ತೆ ವಾಪಸ್ ಬರುತ್ತೆ ಅನ್ನೋ ಒಂದು ಚಿಕ್ಕ ನಂಬಿಕೆ ಮಾವ. ನೀವಿದಕ್ಕೆ ಒಪ್ಕೊಳ್ಳೋದೇ ಇಲ್ಲ ಅಂದರೆ ಬೇಡ ಬಿಡಿ. ಸರಿ, ಬೆಳ್ಳಿಗೆ ಉಂಗುರ ಹಾಕೋಕ್ಕೆ ನಾನು ಒಪ್ಕೊಂಡಿದ್ದೀನಿ. ಬೆಳ್ಳಿ ಎಲ್ಲಿದ್ಯಾ? ಮಾಯಕ ಶುರು ಶುರು ಈ ಪ್ರೀತಿಯು ಥರ ಥರ ಬಜಿತಿಯು ಕ್ಷಣ ಕ್ಷಣ ಕುತೂಹಲ ನಿನ್ನಿಂದಲೇ ರೀತಿಯು ಒಂಟಿಯಾಗಿ ಕೂತು ನ ಹಾಡು ಹಾಡಬೇಕು ನಿತ್ಯ ಕಣ್ಣಿನಲ್ಲಿ. ನಮಸ್ತೆ ಮುತ್ತು ಸರ್. ನಮಸ್ತೆ. ಏನೋ ಬೆಳಬೆಳಗ್ಗೆನೆಲ್ಲ ಮೀಟಿಂಗ್ ಹಾಕೊಂಡ್ಬಿಟ್ಟಿದ್ದೀರಾ? ಸುಮ್ಮನೆ ಹಾಗೆ ಸರ್, ಮಾತುಕತೆ. ಇವನು ಯಾಕಾದರೂ ಬಂದ ಇಲ್ಲಿಗೆ? ನಾನು ಗೊತ್ತಾಗದೆ ಚಿಕ್ಕ ಉಂಗುರ ತಂದಿರೋದು ಇವನಿಗೆ ಗೊತ್ತಾಗದೆ ಇದ್ರೆ ಸಾಕು. ಹೇಳಿ ಮಾಯಕ, ಏನು ವಿಷಯ? ಬೆಳ್ಳಿ, ಅವತ್ತು ಮುತ್ತು ಮಾವ ನಿನ್ಗಂತ ಕೊಟ್ಟಿದ್ದ ಉಂಗುರನ ಬಲವಂತ ಮಾಡಿ ನಾನು ಇಸ್ಕೊಂಡಿದ್ದೆ. ಕೆಲವ್ರಿಗೆ ಅವ್ರ ಅಪ್ಪ ಅಮ್ಮ ಕೊಟ್ಟಿರೋ ಬಳೆ ವಾಚ್ ಅಂದರೆ ಸೆಂಟಿಮೆಂಟ್ ಇರುತ್ತೆ. ಇನ್ನು ಕೆಲವ್ರಿಗೆ ಅವ್ರ ಗಂಡ ಅಥವಾ ಹೆಂಡತಿ ಕೊಟ್ಟಿರೋ ಡ್ರೆಸ್ ಕಂಡ್ರೆ ಸೆಂಟಿಮೆಂಟ್ ಇರುತ್ತೆ. ಆದರೆ ನಿನ್ನ ವಿಚಾರದಲ್ಲಿ ಅದನ್ನೆಲ್ಲ ಮೀರಿದ ಒಂದು ಸೆಂಟಿಮೆಂಟ್ ಇದೆ. ನೀನು ಆ ಉಂಗುರದ ಮೇಲೆ ಪ್ರಾಣನೇ ಇಟ್ಟಿದ್ದೆ ಅಂತ ನನಗೆ ಆಮೇಲೆ ಗೊತ್ತಾಯ್ತು. ಅದಕ್ಕೆ ಪ್ರಾಯಶ್ಚಿತವಾಗಿ ಮುತ್ತು ಮಾವನಿಂದ ಈ ಉಂಗುರ ಹಾಕಿಸ್ತಿದ್ದೀನಿ. ಹೇಳ್ಕೊಟ್ಟಿದ್ದನ್ನ ಹೇಳೋಕೆ ಇಷ್ಟೆಲ್ಲ ಪೀಠ್ಗೆ. ಮಾತಾಡು. ಒಂಚೂರು ಹೆಚ್ಚು ಕಮ್ಮಿ ಆದರೂ ನಿನ್ನನ್ನ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೇಬೇಕಾಗತ್ತೆ. ಹಳೇದೆಲ್ಲ ಯಾಕೆ ಬಿಡಿ ಮಾಯಕ? ಹಳೇದಾದ್ರೂ ಅದರಲ್ಲಿ ತುಂಬ ವಿಚಾರ ಇದೆ ಅಲ್ವಾ ಬೆಳ್ಳಿ? ಬಾ, ಬಂದು ಉಂಗುರ ತೊಡಸ್ಕೊ. ಅರೆ, ಮಾಯಾ ಮೇಡಮ್ ಹೇಳ್ತಿದಾರಂದ್ಮೇಲೂ ಅಲ್ಲೇ ನಿಂತ್ಕೊಂಡಿದ್ದೀರಲ್ಲ, ಬನ್ನಿ. ಬೆಳ್ಳಿ, ಇವರಾದ್ರೂ ಪರವಾಗಿಲ್ಲ. ಕೆಲವರು 7 ಜನ್ಮಕ್ಕಾಗೋಷ್ಟು ಪಾಪ ಮಾಡಿದ್ರು ಏನೂ ಆಗಿಲ್ಲ ಅಂತ ಸುಮ್ಮನೆ ಇದ್ಬಿಡ್ತಾರೆ ಅಲ್ವಾ ಮಾಯವ್ರೆ? ಬೆಳ್ಳಿ, ಏನೂ ಯೋಚನೆ ಮಾಡದೆ ಬಂದು ಮುತ್ತು ಮಾವನ ಕೈಲಿ ಉಂಗುರ ಹಾಕಿಸ್ಕೊ. ತಗೋ ಮಾವ.
ಉಂಗುರ ತುಂಬ ಚೆನ್ನಾಗಿದೆ ಮಾಯಾ, ಆದರೆ ಇದರಲ್ಲಿ MB ಅಂತ ಇದೆಯಲ್ಲ. ಅದು M ಫಾರ್ ಮಾಯಾ ಅಂತ. ಎಂ ಅಂದ್ರೆ ಮುತ್ತು ಅಂತನೂ ಆಗುತ್ತಲ್ವಾ? ಹಾ, M ಫಾರ್ ಮುತ್ತುರಾಜ್ ಅಂತಾನೆ. ಇನ್ನ ಬಿ ಫಾರ್ ಬೆಳ್ಳಿ ಅಂತ ಎಲ್ರಿಗೂ ಗೊತ್ತಲ್ವಾ, ಅದನ್ನೇನು ಯಾರಿಗೂ ಹೇಳಬೇಕಾಗಿದ್ದಿಲ್ಲ. ಬೆಳ್ಳಿ ಬಾಯ್ಲಿ. ಕೈ ಕೊಡು. ಸರ್, ನಿಮ್ಗೆ ಯಾಕೆ ತೊಂದರೆ? ಇದ್ರಲ್ಲಿ ತೊಂದರೆ ಏನು ಬಂತು ಸರ್? ಮಾಯಾ ಮೇಡಮ್ ಅವರು ಇಷ್ಟೊಂದು ದೊಡ್ಡ ರಿಸ್ಕ್ ತಗೋತಿರ್ಬೇಕಾದ್ರೆ ತೊಂದರೆ ಏನು ಬಂತ ಹೇಳಿ? ಪರವಾಗಿಲ್ಲ, ತಗೊಳ್ಳಿ, ಹಾಕಿ. ಕೈ ಕೊಡು. ಕಿಂಡಲ್ ನನ್ನ ಹತ್ರನೇ ಕಿಂಡಲ್ ಮಾಡ್ತೀಯ ರಾಜ. ಈಗ ನೀನು ಕೊಟ್ಟಿರೋ ಈ ಉಂಗುರ ಬೆಳ್ಳಿ ಬೆರಳಿಗೆ ಆಗಲ್ಲ. ಆಗ ನಿನ್ನ ಪುಟ್ಟ ಸೇವೆನೂ ವೇಸ್ಟ್ ಆಗುತ್ತೆ. ನೋಡ್ತೀರ. ಮಹಿಕಾ, ಹೋಗಿ ಜೀವ ಮತ್ತೆ ವಾಪಸ್ ಬಂದಾಗ ಅನ್ನಿಸ್ತಿದೆ. ತುಂಬ ಥ್ಯಾಂಕ್ಸು. ಮಾಯಾ, ನಿನ್ನಿಷ್ಟದಾಗೆ ಉಂಗುರ ಹಾಕಾಯ್ತು. ಈಗ ನಿಂಗೆ ಸಂತೋಷನಾ? ಹಾ ಮಾವ, ತುಂಬ ಸಂತೋಷ ಆಯಿತು. ಮಾಯಾ, ನೀನು ರೆಸ್ಟ್ ಮಾಡು, ನಾನು ಬರ್ತೀನಿ. ಕಾರ್ತಿಕ್, ಡಿಸ್ಕಷನ್ ಇನ್ನೂ ಬಾಕಿ ಇದೆ ಅಲ್ವಾ? ಹಾಂ ಸರ್, ಮುಗಿಸ್ಕೊಳ್ಳೋಣ. ಬನ್ನಿ. ಬಾಯ್ ಮೇಡಮ್.
ಹಾಂ ಮಮತಾ. ಅರೆ ಕೆನ್ನೆ ಇಷ್ಟೊಂದು ಕೆಂಪಾಗಿದೆ, ಜೊತೆಲಿ ಮುಖದಲ್ಲಿ ನಾಚಿಕೆ ಬೇರೆ ಕಾಣಿಸ್ತಾ ಇದೆ. ಏನು ಕನ್ಸಿಲೋಕಕ್ಕೆ ಹೋಗಿದ್ಯಾ? ಒಬ್ಳೆ ಅಂತೂ ಹೋಗಿರೋದಿಲ್ಲ, ಜೊತೆಗೆ ಯಾರಾದರೂ? ಏ ಮಮತಾ ಸುಮ್ಮನಿರೆ. ನಾನೇನೋ ಸುಮ್ಮನಾಗ್ತೀನಿ, ಆದರೆ ನಿನ್ನ ಮನಸ್ಸಲ್ಲಿರೋ ಪ್ರೀತಿನ ಹೇಗೆ ಸುಮ್ಮನಾಗಿಸ್ತೀಯಾ? ನೀನು ಮುತ್ತು ಮಾವನ ಎಷ್ಟು ಪ್ರೀತಿಸ್ತೀಯಾ ಅಂತ ಕ್ಲೀನಾಗಿ ಅರ್ಥ ಮಾಡಿಸಿದ್ರೆ ಮಾಯ ಅಂತವ್ರು 10 ಜನ ಬಂದರೂ ಏನು ಮಾಡೋಕ್ಕಾಗಲ್ಲ, ತಿಳಿತಾ? ನಿನ್ಗೆ ಈ ಟೈಮಲ್ಲಿ ಏನು ಹೇಳಿದ್ರು ನಿನ್ನ ತಲೆಗೆ ಹೋಗಲ್ಲ ಬಿಡು. ಬೆಳ್ಳಿ, ಇನ್ಮೇಲಿಂದ ನಿನ್ಗೇನೇ ಆಸೆ ಇತ್ತು ಅಂದರೂ ರಾಜ ಸರ್ಗೆ ಹೇಳು, ಅವರು ಏನಾದ್ರು ಮ್ಯಾಜಿಕ್ ಮಾಡಿ ನಿನ್ನ ಆಸೆ ಎಲ್ಲ ನೆರವೇರಿಸ್ತಾರೆ. ಅರೆ ನಿನ್ನ ತಲೆಯಲ್ಲಿ ಏನೋ ರೀಲ್ ಓಡ್ತಿದೆ ಅನ್ಸುತ್ತೆ, ಏನದು? ಇದನ್ನೆಲ್ಲ ರಾಜ ಸರ್ ಹತ್ರ ಹೇಗೆ ಹೇಳೋದು? ಅಂಥದ್ದೇನದು? ನಾನು ಚಿಕ್ಕವಳಿದ್ದಾಗ ಮುತ್ತು ಮಾವ ತಮ್ಮ ಕೈಯಾರೆ ನನಗೆ ಕೈ ತುತ್ತು ತಿನ್ನಿಸ್ತಿದ್ರು. ಅದೇ ಥರ ಈಗಲೂ ನನಗೆ ಕೈ ತುತ್ತು ತಿನ್ನಿಸಿದ್ರೆ ಹೇಗಿರುತ್ತೆ ಅಂತ ನೆನ್ಸ್ಕೊತಾ ಇದ್ದೆ. ಆದರೆ ಈಗ ಮುಖಕ್ಕೆ ಮುಖ ಕೊಟ್ಟು ಸರಿಯಾಗಿ ಮಾತೇ ಆಡಲ್ಲ ಮುತ್ತು ಮಾವ. ನನ್ನ ಕನ್ಸುಗಳೆಲ್ಲ ಕನಸಾಗೆ ಉಳಿಯುತ್ತೆ ಹೊರತು ಯಾವುದೂ ನನಸಾಗಲ್ಲ.